ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ ಡಿಜಿಟಲ್ಗೆ ಸ್ವಾಗತ. ನಾನು ಅಕ್ಷಯ್ ಶಾನ್ಬಾಗ್. ಮೈಸೂರಿನಲ್ಲಿ ಪೊಲೀಸರ ವಿರುದ್ಧ ಅಪ್ಪ ಮಗನ ಆಕ್ರೋಶ. ಸ್ನೇಹಿತನ ಸೈಕಲ್ ಶಾಪ್ನ ವಸ್ತು ಕಳವು ಪ್ರಕರಣದಲ್ಲಿ ನ್ಯಾಯ ಕೇಳಲು ಹೋದ ಅಪ್ಪ ಮಗನ ಮೇಲೆ ಪೊಲೀಸರ ದೌರ್ಜನ್ಯ ನಡೆಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಇನ್ಸ್ಪೆಕ್ಟರ್ ಜೀಪ್ ಅಲ್ಲಿ MLC ಮಾಡಿಸ್ತಾರೆ. ಒಂದು ಪಾರ್ಟಿಗೆ ಅವ್ನಿಗೆ ಯಾವುದೇ ರೀತಿ ಆರೋಪ ಇಲ್ಲದೆ ಇರೋದು ಸಹ MLC ಮಾಡಿಸ್ಬೋದಾ? ನಾನು ನಿಮ್ಗೆ MLC ರಿಪೋರ್ಟ್ ಕೊಡ್ತೀನಿ. ಏರ್ ಆಸ್ಪತ್ರೆಗೆ ಹೆಂಗ್ ಕರ್ಕೊಂಡು ಹೋದ್ರು, ಅಲ್ಲಿಗೆ ಯಾವ ಮೆಮೊ ಕೊಟ್ಟರು, ಇವರು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಡಾಕ್ಯುಮೆಂಟ್ಸ್ ಕೊಡಲ್ಲ, ನೀವು ವಿಚಾರಣೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೆಂಗಿವೆಲ್ಲ ಸಾಧ್ಯ? MLC ಹೆಂಗ್ ಮಾಡಿಸ್ತಾರೆ? ಅವ್ರು ಏನ್ ಅಪರಾಧ ಇತ್ತು ಅಂದ್ಮೇಲೆ ಯಾವ ಹೋಗಿ ಜನರಲ್ ಪಿಟಿಷನರ್ ಇತ್ತ MLC ಹೆಂಗ್ ಮಾಡಿಸ್ತಾರೆ? ಸೊ ನಮ್ಗೆ ಈಗ ಕಮಿಷನರ್ ಬರ್ಬೇಕು ಇಲ್ಲ ಅಂದ್ರೆ ಏನೇನು ಅರೆಸ್ಟ್ ಮಾಡ್ತಾರೆ ಕಮಿಷನರ್ ಮಾಡ್ತಾರೆ. ಇಲ್ಲ, ನಂಬಿಕೆ ಇಲ್ಲ. ಕಳ್ಸೋದಲ್ಲ, ಅವ್ರು ಬರ್ಬೇಕು. ಅವ್ರು ಪಬ್ಲಿಕ್ ಸರ್ವೆಂಟ್, ಕಿಂಗ್ ಕ್ವೀನ್ ಅಲ್ಲ ಅವ್ರುಗಳೆಲ್ಲ. ಈಗ ಬರ್ಬೇಕು. ಯಾಕೆ ನಾವೇ ಕಲ್ಗೆ ಹೋಗ್ಬೇಕು? ಹೋಗಿಲ್ವಾ 20 ಸತಕ್ಕೆ ಏನ್ ರೆಸ್ಪಾನ್ಸ್ ಸಿಕ್ತು? ಎಷ್ಟು ಸತ ಹೋಗೋಲ್ಲ? ಹೇಳೋ ಯಾವ್ದು ಹೋಗಿದ್ಯಾ? ನಾನು ನೋಟಿಸ್ಗಳು ಕೊಟ್ಟಿಲ್ವಾ? ನಿಮ್ಮ ಹತ್ರ ಬಂದಿಲ್ವಾ? ಬೆಳಗ್ಗೆ 8:30 ರಾತ್ರಿ 10:30 ಅಲ್ಲಿ ಕೂತಿಲ್ವಾ ಹುಡುಗ? ಮತ್ತೆ ಇವಾಗ ಕಾಲ ಮೀರಿತು. ಏನಿಲ್ಲ, ಅವ್ರು ಬರ್ಲಿ, ಬಂದಿಲ್ಲ, ನಮ್ಗೆ ಆನ್ಸರ್ ಮಾಡ್ಲಿ, ಇಲ್ಲ ಅಂದ್ರೆ ನೀವು ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಹೇಳ್ತಾನೆ. ಅಮ್ಮ ಅಂತ ಅಂದ್ಬಿಟ್ರೆ ಬಿಟ್ಬಿಡ್ಬೇಕಾ? ಹೌದು, ಎಸ್ ಎಸ್. ಈಗ ಅವ್ರ ಮೊಬೈಲ್ ಐತಲ್ಲ, ಹೆಂಗ್ ಇಟ್ಕೊಂಡ್ಬಿಡ್ತಾರೆ? ನೋಡಿದ್ರಲ್ಲ ವೀಕ್ಷಕರೇ, ಈ ತರಹದ ರೋಚಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜೆಟಿವಿ ನ್ಯೂಸ್ ಡಿಜಿಟಲ್ ಕನ್ನಡ. ನಮಸ್ಕಾರ. ಇನ್ನಷ್ಟು ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಜೆಟಿವಿ ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜಾಹೀರಾತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ.